ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಪ್ರೇಮ ಅಂತ ಕೂಗ್ತಾನೆ ರಾಮ್. ಸರ್ ಅಲ್ಲಿ ನೋಡಿ ಸರ್, ಬಾಡಿ ಬಿದ್ದಿದೆ ಅಂತ ಎಕ್ಸ್ಪರ್ಟ್ಸ್ ಕೂಗ್ತಾರೆ. ಎಲ್ಲರೂ ಓಡಿ ಬಂದು ನೋಡಿದರೆ ಅದು ಗೊಂಬೆ ಆಗಿರುತ್ತೆ. ನೋಡಿ, ಗೊಂಬೆ ಬಿದ್ದಿರೋ ಜಾಗ ಸಿಕ್ಕಿದೆ. ವೈನ್ ಗ್ರಾವಿಟಿ ಲೆಕ್ಕಾಚಾರದ ಪ್ರಕಾರ ಡೆಡ್ ಬಾಡಿ ಈ 200 ಮೀಟರ್ ರೇಂಜ್ ಒಳಗಡೆ ಇರಬೇಕು, ಅದಕ್ಕಿಂತ ಹೊರಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತಾರೆ ಎಕ್ಸ್ಪರ್ಟ್ಸ್. ಆಗ ರಾಮ್, ಸರ್ ಪ್ಲೀಸ್ ಸರ್, ಪದೇ ಪದೇ ಡೆಡ್ ಬಾಡಿ ಅಂತ ಹೇಳಬೇಡಿ, ಅವಳು ಬದುಕಿದ್ದಾಳೆ, ಇಲ್ಲೇ ಎಲ್ಲೋ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ಅಷ್ಟೇ ಅಂತಾನೆ ರಾಮ್. ಪ್ರೇಮ ಪ್ರೇಮ ಅಂತ ಕೂಗ್ತಾನೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವೀಗ ತುಂಬ ಎಚ್ಚರಿಕೆಯಿಂದ ಇರಬೇಕು. 200 ಮೀಟರ್ ರೇಂಜ್ ಒಳಗಡೆ ಪ್ರತಿಯೊಂದು ಪೊದೆ ಬಂಡೆಗಳ ಕೆಳಗೆ ಚೆಕ್ ಮಾಡಿ. ಯಾವುದೇ ಬಟ್ಟೆ, ತುಂಡು, ರಕ್ತದ ಕಲೆ ಕಂಡ್ರೆ ಕೂಡಲೇ ನನಗೆ ಇನ್ಫಾರ್ಮ್, ಬೇಗ ಸರ್ಚ್ ಮಾಡಿ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ಎಲ್ಲರೂ ಹೋಗ್ತಾರೆ. ರಾಮ್ ಮಾತ್ರ ಪ್ರೇಮ ಪ್ರೇಮ ಅಂತ ಕೂಗ್ತಾನೆ. ಈಚೆ ಪಂಚಮಿ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ಆಗ ಕಾವ್ಯ ಬಂದು, ಪಂಚಮಿ ಏನಾಯಿತು, ಯಾಕೆ ಅಳ್ತಿದ್ಯಾ, ಮತ್ತೆ ಕಿಟ್ಟಿ ಏನಾದರೂ ಮಾಡಿದ್ನ ಅಂತಾಳೆ. ಆಗ ಮಹೇಶ್ವರಿ ಬಂದು ಇವ್ರ ಮಾತನ್ನು ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಪಂಚಮಿ ಸನ್ನೆ ಮಾಡಿ ಚೇತನ್ ಫೋನ್ ಮಾಡಿದ್ದ ಅಂತಾಳೆ. ಚೇತನ್ ಫೋನ್ ಮಾಡಿದ್ನ, ಏನಂದ್ರು ಅಂತಾಳೆ ಕಾವ್ಯ. ಆಗ ಪಂಚಮಿ ಸನ್ನೆ ಮಾಡ್ತಾಳೆ. ಏನು, ಚೇತನ್ನ ಕಿಡ್ನಾಪ್ ಮಾಡಿದವನು ಚೇತನ್ ನೋಡಿದ್ನಂತ, ಆ ರೌಡಿ ಮುಖ ಚೇತನ್ಗೆ ನೆನಪಿದ್ಯಾ, ಆ ರೌಡಿ ಮುಖ ನೋಡಿದ್ನಂತ ಪಂಚಮಿ. ಖುಷಿ ಪಡು ಪಂಚಮಿ, ನಿನಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋ ಸಮಯ ಬಂತು ಅಂತಾಳೆ ಕಾವ್ಯ. ಆಗ ಮಹೇಶ್ವರಿ, ಅಯ್ಯೋ ದೇವ್ರೆ, ಚೇತನ್ ನಮ್ಮ ಕಡೆಯವ್ರ ಬಗ್ಗೆ ನೋಡ್ಬಿಟ್ನಾ, ಇವಳು ಅವನ ಬಗ್ಗೆ ಹೇಳಿದರೆ ಮುಗೀತು ನಮ್ಮ ಕತೆ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಆ ರೌಡಿ ಎಲ್ಲಿದ್ದಾನಂತೆ ಅಂತಾಳೆ ಕಾವ್ಯ. ಏನೋ ಆ ರೌಡಿನ ಹಿಡಿಯೋಕ್ಕಾಗಲಿಲ್ವಾ, ತಪ್ಪಿಸ್ಕೊಂಡು ಹೋದ್ನಂತ ಅಂತಾಳೆ. ಬದುಕ್ದೆ, ಅವ್ನು ತಪ್ಪಿಸ್ಕೊಂಡಿದ್ದು ಒಳ್ಳೆ ಆಯಿತು, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪೊಲೀಸರು ನಮ್ಮನೆ ಬಾಗಿಲಿಗೆ ಬಂದು ನಿಲ್ತಿದ್ರು, ಮಹಾದೇವನ ಮಚ್ಚಿಗೆ ನನ್ನ ತಮ್ಮನ ಕುತ್ತಿಗೆ ಬಲಿಯಾಗ್ತಿತ್ತು ಅಂತ ಮಹೇಶ್ವರಿ ಯೋಚನೆ ಮಾಡ್ತಾಳೆ. ಪಂಚಮಿ, ಬೇಜಾರು ಮಾಡ್ಕೋಬೇಡ, ನೋಡು ಅವನು ಇವತ್ತು ತಪ್ಪಿಸ್ಕೊಂಡು ಹೋಗಿರ್ಬೋದು, ಆದರೆ ಪ್ರತಿ ಸಲ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೀಗ ಸಾಕ್ಷಿ ಬೇಕಷ್ಟೇ, ಸಾಕ್ಷಿ ಸಿಕ್ಕಿದ ತಕ್ಷಣ ನಿನಗೆ ಬೇಕಾಗಿರೋ ಜೀವನ ಕೊಡಿಸೋ ಜವಾಬ್ದಾರಿ ನಂದು. ನನ್ನ ನಂಬು ಪಂಚಮಿ, ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ, ಇದು ನನ್ನ ಪ್ರಾಮಿಸ್ ಅಂತಾಳೆ ಕಾವ್ಯ. ನೋಡ್ತೀನಿ ನಿನ್ನ ಜವಾಬ್ದಾರಿ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಏಕ್ ಕಾವ್ಯ, ನಿನ್ನಂಥ 100 ಜನ ಬಂದರೂ ಈ ಮಹೇಶ್ವರಿನ ಅಲ್ಲಾಡಿಸೋಕೆ ಆಗಲ್ವೇ ಅಂತ ಯೋಚನೆ ಮಾಡಿ ಮಹೇಶ್ವರಿ ಅಲ್ಲಿಂದ ಹೋಗ್ತಾರೆ. ಈಚೆ ರಾಮ್ ಫೋನಲ್ಲಿ ಪ್ರೇಮ ಫೋಟೋ ನೋಡ್ತಾ ಪ್ರೇಮ ಅಂತ ಜೋರಾಗಿ ಅಳ್ತಾನೆ. ನೀನು ತಮಾಷೆ ಮಾಡಿದೆ ಅಂತ ಅಂದ್ಕೊಂಡೆ ಕಣೆ, ನೀನು ಅದನ್ನೇ ಸತ್ಯ ಮಾಡ್ಕೊಂಡು ನಿಜವಾಗ್ಲೂ ಬಿದ್ದೋದಿಯಲ್ಲೇ ಪ್ರೇಮ, ಎಲ್ಲ ನನ್ನಿಂದಾನೆ, ನಾನು ಸುಮ್ಮನೆ ಇದ್ದಿದ್ರೆ ಇದು ಯಾವುದು ಆಗ್ತಾನೆ ಇರಲಿಲ್ಲ ಪ್ರೇಮ, ಎಲ್ಲಿದ್ರು ವಾಪಸ್ ಬಾ ಪ್ರೇಮ, ಪ್ರೇಮ ವಾಪಸ್ ಬಂದುಬಿಡು ಅಂತ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೆ ರಾಮ್. ಆಗ ಎಕ್ಸ್ಪರ್ಟ್ಸ್ ಬಂದು, ನೋಡಿ ನಾವು ಬಹಳ ಹೊತ್ತಿಂದ ಹುಡುಕ್ತಾ ಇದ್ದೀವಿ, ಈ ಜಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಅಪಾಯಕಾರಿ, ಈ ಪ್ರಪಾತದಲ್ಲಿ ಎಷ್ಟೋ ಸಲ ಭೂಕುಸಿತ ಆಗ್ತಾ ಇರುತ್ತೆ, ಇಲ್ಲಿ ಬಿದ್ದ ಎಷ್ಟೋ ಶವಗಳು ಇಲ್ಲಿ ಸಿಕ್ಕೇ ಇಲ್ಲ, ಬಂಡೆಗಳ ಕೆಳಗೆ ಅಥವಾ ಮಣ್ಣು ಕೆಳಗೆ ಹುಗ್ದೋಗಿರುತ್ತೆ ಅಂತಾರೆ. ರೀ, ಸರಿಯಾಗಿ ಹುಡುಕ್ ಹೋಗ್ರಿ, ಅದನ್ನು ಶವ ಅಂತ ಹೇಳಿಬಿಡಿ, ಶವ ಅಲ್ಲ ಅದು ಅಂತ ಕೂಗಿ. ಸಾರಿ ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಶವ ಅನ್ಬೇಡಿ, ಪ್ರೇಮ ಬದುಕಿದ್ದಾಳೆ, ಇಲ್ಲೇ ಎಲ್ಲೋ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ, ಅವಳು ಇನ್ನೂ ಬದುಕಿದ್ದಾಳೆ ಅಂತಾನೆ ರಾಮ್. ಎಕ್ಸ್ಪರ್ಟ್ಸ್ ಅಲ್ಲಿಂದ ಹೋಗ್ತಾರೆ. ಪ್ರೇಮ ಅಂತ ಕೂಗ್ತಾ ಮತ್ತೆ ರಾಮಲ್ಲಿ ಕೂತ್ಕೋತಾನೆ. ಆಗ ಅವನಿಗೆ ಪ್ರೇಮ ಇಯರಿಂಗ್ ಸಿಗುತ್ತೆ, ಅದನ್ನು ಹಿಡ್ಕೊಂಡು ಇದು ಪ್ರೇಮ ಓಲೆ ಅಲ್ವಾ ಅಂತ ನೆನ್ಪು ಮಾಡಿಕೊಂಡು ಪ್ರೇಮ ಅಂತ ಹೇಳ್ತಾನೆ. ಸರ್ ಸರ್ ಅಂತ ಕೂಗ್ತಾನೆ. ಆಗ ಅವರೆಲ್ಲ ಬರ್ತಾರೆ. ಸರ್, ಇದು ನನ್ನ ಹೆಂಡತಿ ಇವತ್ತು ಹಾಕ್ಕೊಂಡಿರೋ ಓಲೆ ಸರ್, ಪ್ರೇಮ ಇಲ್ಲೇ ಎಲ್ಲೋ ಇದ್ದಾಳೆ, ಹುಡ್ಕೋಣ ಸರ್, ಪ್ರೇಮ ಪ್ರೇಮ ಅಂತಾನೆ ರಾಮ್. ನೋಡಿ ಟೀಮ್, ಪ್ರೇಮ ಅವರು ವಸ್ತು ಸಿಕ್ಕಿದೆ, ನಮ್ಮ ಹುಡುಕಾಟ ಸರಿಯಾಗಿದೆ, ಈಗ ಈ ಕಿವಿಯೋಲೆ ಸಿಕ್ಕಿರೋ 50 ಮೀಟ್ರ್ ಒಳಗಡೆ ಪ್ರತಿಯೊಂದು ಜಾಗನೂ ಸರಿಯಾಗಿ ನೋಡಿ ಹುಡುಕಿ ಅಂತಾರೆ ಎಕ್ಸ್ಪರ್ಟ್ಸ್. ಎಲ್ಲರೂ ಹೋಗ್ತಾರೆ. ರಾಮ್ ಕೂಡ ಪ್ರೇಮ ಅಂತ ಕರೀತಾ ಹೋಗ್ತಾನೆ. ಈಚೆ ಸ್ನೇಹ ಅಪ್ಪಂಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾರೆ ಧನರಾಜ್. ಡ್ಯಾಡಿ ಎಲ್ಲಿದ್ದೀರಾ ನೀವು, ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತಾಳೆ ಸ್ನೇಹ. ಒಂದು ಅರ್ಜೆಂಟ್ ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಏನಮ್ಮ ಅಂತ ಅರ್ಜೆಂಟ್ ವಿಷಯ, ಯಾಕೆ ಫೋನ್ ಮಾಡಿದೆ ಅಂತಾರೆ ಧನರಾಜ್. ಡ್ಯಾಡಿ ಗ್ರೇಟ್ ನ್ಯೂಸ್ ಡ್ಯಾಡಿ, ಪ್ರೇಮ ಅನ್ನೋ ಕಾಟ ಇನ್ಮೇಲೆ ಇಲ್ಲ, ಅವಳು ಚಾಪ್ಟರ್ ಕ್ಲೋಸ್ ಅಂತಾಳೆ ಸ್ನೇಹ. ಕ್ಲೋಸ್ ಆಯಿತಾ ಅಂದರೆ ಏನಮ್ಮ ಅರ್ಥ ಅಂತಾರೆ ಧನರಾಜ್. ಡ್ಯಾಡಿ, ನಾನು ಮಾಡಿರೋ ಮೆಡಿಕಲ್ ಕ್ಯಾಂಪ್ಗೆ ಪ್ರೇಮನು ಬಂದಿದ್ಲು, ರಾಮ್ ಅವಳನ್ನು ಸುತ್ತಾಡ್ಸೋಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದ, ಅವಳು ಬೆಟ್ಟದ ಮೇಲಿಂದ ಪ್ರಪಾತಕ್ಕೆ ಬಿದ್ದು ಸತ್ತೋಗ್ಬಿಟ್ಲು ಡ್ಯಾಡಿ ಅಂತಾಳೆ ಸ್ನೇಹ. ಅದು ಹೇಗಮ್ಮ ಸಾಧ್ಯ, ಯಾರು ಅವಳನ್ನು ತಳ್ಳಿದ್ದು ಅಂತಾರೆ ಧನರಾಜ್. ಅಲ್ಲಿರೋ ಜನ ಎಲ್ಲ ರಾಮ್ ಅವಳನ್ನು ತಳ್ಳಿದ್ದು ಅಂತ ಮಾತಾಡ್ಕೋತಾ ಇದ್ರು, ಸತ್ಯ ಏನಂದರೆ ನಮಗೇನು, ಒಟ್ಟಿನಲ್ಲಿ ನಮ್ಮ ದಾರಿಗೆ ಅಡ್ಡ ಇದ್ದಿದ್ದ ಪ್ರೇಮ ಸತ್ತೋದ್ಲು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಾಳೆ ಸ್ನೇಹ. ಖುಷಿ ಆಯಿತು ಮಗಳೇ, ಮುಂದೆ ನಮ್ಮ ಪ್ಲ್ಯಾನ್ ಏನು ಅಂತಾರೆ ಧನರಾಜ್. ಆ ಗುಗ್ಗು ಪ್ರೇಮಗೋಸ್ಕರ ನನ್ನನ್ನು ರಿಜೆಕ್ಟ್ ಮಾಡಿದ್ನಲ್ಲ ರಾಮ್, ಅವನ ಮೇಲೆ ನಾನು ರಿವೆಂಜ್ ತೀರಿಸ್ಕೊಳ್ಳೇಬೇಕು, ಅವನ ಮನೆ ಮಂದಿಯೆಲ್ಲ ಬೀದಿಗೆ ಎಳೆದು ನರಳೋ ಹಾಗೆ ಮಾಡಬೇಕು ಅಂತಾಳೆ ಸ್ನೇಹ. ಹಾಗಾಗಬೇಕು ಅಂದರೆ ನೀನು ರಾಮ್ ಹೆಂಡತಿಯಾಗಿ ಅವ್ರ ಮನೆಗೆ ಹೋಗಬೇಕು, ಆಗಲೇ ನಮ್ಮ ಗೆಲುವು ಅಂತಾರೆ ಧನರಾಜ್. ಅದಕ್ಕೆ ಡ್ಯಾಡಿ
ಸರಿಯಾದ ಸಮಯಕ್ಕೆ ಕಾಯ್ತಿದ್ದೀನಿ. ಆ ರಾಮ್ ಪ್ರೇಮ ನೆನಪಲ್ಲಿ ನರಳಬೇಕು. ಆಗ ನಾನು ಅವನ ಮನಸ್ಸನ್ನು ಗೆಲ್ಲಬೇಕು. ಅವನ ಮನೆ ಸೊಸೆಯಾಗಿ ಹೋಗಿ ಅವ್ರ ಮನೆ ನೆಮ್ಮದಿನೆಲ್ಲ ನಾಶ ಮಾಡಬೇಕು. ಇದೇ ನನ್ನ ಗುರಿ ಅಂತಾಳೆ ಸ್ನೇಹ. ಶಬಾಷ್ ಮಗಳೇ, ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟೋದು ಅಂತ ನೀನು ಪ್ರೂವ್ ಮಾಡಿಬಿಟ್ಟೆ. ಆ ರಾಮ್ಗೆ ನಿನ್ನ ಬೆಲೆ ಏನು ಅಂತ ತೋರಿಸ್ಬೇಕು. ಐ ಆಮ್ ವಿತ್ ಯು ಅಂತ ಕಾಲ್ ಕಟ್ ಮಾಡ್ತಾರೆ ಧನರಾಜ್. ಈಚೆ ರೂಮಲ್ಲಿ ಪಂಚಮಿ ಮಲಗಿರ್ತಾಳೆ. ಆಗ ಕಿಟ್ಟಿ ಬಂದು ಅವಳನ್ನು ಹಿಂದಿನಿಂದ ನೋಡ್ತೀರಾಗೆ ಹೊಲದಾಗೆ ಖಾಲಿ ಗುಡಿಸಲು ಓಹೋ, ಗುಡಿಸಲಿಗೆ ಹೋದೆ ಮಾತನಾಡಲು ಹೋಹೋ ಅಂತ ಅವಳ ಪಕ್ಕನೇ ಮಲ್ಕೊಂಡು ಅವಳನ್ನು ತಪ್ಕೋತಾನೆ. ಆಗ ಪಂಚಮಿಗೆ ಎಚ್ಚರಿಕೆಯಾಗಿ ಕೂಗ್ತಾ ಕೂತ್ಕೋತಾಳೆ. ಅಯ್ಯೋ ಪಂಚಮಿ, ಯಾಕಿಷ್ಟೊಂದು ಗಾಬರಿಯಾಗಿದೆಯಾ? ಮತ್ತೆ ಮತ್ತೆ ನನ್ನ ನೋಡಿ ಹೆದರ್ಕೋತಿದ್ಯಲ್ಲ, ನೋಡು ಪಂಚಮಿ ಅಂತ ಅವಳಿಗೆಲ್ಲ ಮುಟ್ಟಿ ನಾನು ನಿನ್ನ ಗಂಡ ಅಂತಾನೆ ಕಿಟ್ಟಿ. ಆಗ ಪಂಚಮಿ ಅವನ ಕೈನ ತಳ್ಳಿ ನನ್ನ ಹತ್ರ ಬರಬೇಡ, ಹೋಗಿಲ್ಲಿಂದ ಅಂತ ಸನ್ನೆ ಮಾಡ್ತಾಳೆ. ಅಯ್ಯೋ ಪಂಚಮಿ, ನಾನೇನು ಬೇಕು ಅಂತ ಮುಟ್ಟಕ್ಕೆ ಬಂದಿದ್ದಲ್ಲ, ಇಷ್ಟು ಬೇಗ ಮಲಗಿದ್ಯಲ್ಲ ಅಂತ ನೋಡೋಕೆ ಬಂದಷ್ಟೇ. ನೋಡು, ಇನ್ನೂ ಸೂರ್ಯನೇ ಮುಳುಗಿಲ್ಲ, ಆಗಲೇ ನಿನಗೆ ನಿದ್ದೆನಾ ಅಂತಾನೆ ಕಿಟ್ಟಿ. ಸುಮ್ಮನೆ ಹೋಗ್ತೀಯೇ ಇಲ್ವಾ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ನಿನಗೆ ಹುಷಾರಿಲ್ವಾ, ಸುಸ್ತಾಗಿದೆಯಾ ಅಂತ ನಿನ್ನ ಹಣೆ ಮುಟ್ಟಿ ನೋಡೋಗೋಕ್ಕೆ ಬಂದೆ ಅಂತ ಮತ್ತೆ ಹಣೆ ಮುಟ್ತಾನೆ ಕಿಟ್ಟಿ. ಆಗ ಪಂಚಮಿ ಅವನ್ನ ತಳ್ಳಿ ಹೋಗು ಅಂತ ಸನ್ನೆ ಮಾಡ್ತಾಳೆ. ಸರಿ ಬಿಡು, ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ಯಾ? ನಾನು ನಿನ್ನ ಮೇಲೆ ಇರೋ ಕಾಳಜಿಗೆ ಬಂದೆ, ಸರಿ ಬಿಡು, ನಾನು ಹೊರಡ್ತೀನಿ ಅಂತ ಕಿಟ್ಟಿ ಅವಳನ್ನೇ ನೋಡ್ತಾ ಹೋಗ್ತಾನೆ. ಪಂಚಮಿ ಸಿಟ್ಟಿಂದ ನೋಡ್ತಾಳೆ. ಈಚೆ ರಾಮ್ ಪ್ರೇಮ ಅಂತ ಕೂಗ್ತಾನೆ. ನೋಡಿ ರಾಮ್, ಸಂಜೆ ಆಗ್ತಾ ಬಂತು. ಇಷ್ಟೊತ್ತಿಗಾಗಲೇ ಬಾಡಿ ಸಿಗಬೇಕಾಗಿತ್ತು. ಯಾವುದೇ ರಕ್ತದ ಕಲೆಗಳು ಹಾಗೂ ಗುರ್ತದ ಕಲೆಗಳು ಸಹ ಸಿಗ್ತಿಲ್ಲ. ಬಹುಶಃ ಯಾವುದೋ ಕಾಡು ಪ್ರಾಣಿ ಅವರನ್ನು ಎಳ್ಕೊಂಡು ಹೋಗಿದೆ ಅನ್ನಿಸ್ತಿದೆ ಅಂತಾರೆ ಎಕ್ಸ್ಪರ್ಟ್ಸ್. ಇಲ್ಲ ಸರ್, ಪ್ರೇಮ ಇಲ್ಲೇ ಇದ್ದಾಳೆ ಸರ್ ಇನ್ನೊಂದು ಸಲ ಹುಡ್ಕೋಣ ಸರ್ ಅಂತಾನೆ ರಾಮ್ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಇಲ್ಲಿರೋದು ಪ್ರಾಣಕ್ಕೆ ಅಪಾಯ. ಕಾಡು ಪ್ರಾಣಿಗಳ ಭಯ ಇದೆ. ನಮಗೆ ನಮ್ಮ ಸೇಫ್ಟಿ ಕೂಡ ಮುಖ್ಯ. ಈಗಲೇ ಇಲ್ಲಿಂದ ಹೊರಡೋದು ಒಳ್ಳೆಯದು ಅಂತಾರೆ ಎಕ್ಸ್ಪರ್ಟ್ಸ್. ಕೈ ಮುಗ್ದು ಕೇಳ್ಕೊತೀನಿ ಸರ್, ಇನ್ನೊಂದು ಸಲ ಹುಡ್ಕೋಣ ಸರ್. ಪಾಪ ಸರ್, ಪ್ರೇಮಗೆ ಕತ್ಲು ಅಂದರೆ ಭಯ ಸರ್, ಹೆದರ್ಕೋತಾಳೆ. ಇನ್ನು 1 ಅವರ್ ಅಷ್ಟೇ ಸರ್, ಪ್ಲೀಸ್, ಅವಳು ಸಿಗ್ತಾಳೆ. ಇಷ್ಟು ದೂರ ಬಂದಿದ್ದೀವಿ, ವಾಪಸ್ ಹೋಗೋದು ಬೇಡ ಪ್ಲೀಸ್ ಅಂತಾನೆ ರಾಮ್. ಸಾರಿ ರಾಮ್, ಪರಿಸ್ಥಿತಿ ನಮ್ಮ ಕೈನಲ್ಲಿ ಇಲ್ಲ. ಇವತ್ತಿನ ಸರ್ಚ್ ಆಪರೇಷನ್ ನಿಲ್ಲಿಸ್ಬೇಕಾಗುತ್ತೆ. ನಮ್ಮ ಸ್ಟಾಫ್ ಹೇಳಿದ ಹಾಗೆ ನಿಮ್ಮ ಮಿಸಸ್ನ ಯಾವುದೋ ಒಂದು ಪ್ರಾಣಿ ಅಂತ ಎಕ್ಸ್ಪರ್ಟ್ಸ್ ಹೇಳಿದ ಕೂಡಲೇ ಇಲ್ಲ ಅಂತ ಕೂಗ್ತಾನೆ ರಾಮ್. ಇಲ್ಲ ಸರ್, ಪ್ರೇಮಂಗೇನೂ ಆಗಿರಲ್ಲ, ನಾನು ಬರಲ್ಲ, ನೀವು ಹೋಗಿ. ನಾನು ಮಾತ್ರ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ನಾನು ಅವಳನ್ನು ಬಿಟ್ಟು ನಾನು ಬರಲ್ಲ ಅಂತ. ಪ್ರೇಮ ಸಿಗುವವರೆಗೂ ನಾನು ಹುಡುಕ್ತೀನಿ, ನಾನು ಮಾತ್ರ ವಾಪಸ್ ಬರಲ್ಲ ಸರ್ ಅಂತಾನೆ ರಾಮ್. ನೋಡಿ ರಾಮ್, ಹಠ ಮಾಡಬೇಡಿ. ಕತ್ಲೆ ಆದರೆ ನೀವಿರೋದು ತುಂಬ ಅಪಾಯ. ಪೊಲೀಸ್ನವರು ನಿಮ್ಮನ್ನು ನಮ್ಮ ಜವಾಬ್ದಾರಿಗೆ ಕೊಟ್ಟಿದ್ದಾರೆ. ಸುಮ್ಮನೆ ಬನ್ನಿ ನಮ್ಮ ಜೊತೆ. ಕಾಡು ಪ್ರಾಣಿ ಕಾಟ ತುಂಬ ಇದೆ ಇಲ್ಲಿ ಅಂತಾರೆ ಎಕ್ಸ್ಪರ್ಟ್ಸ್. ಇಲ್ಲ ಸರ್, ನಾನು ಎಲ್ಲಿಗೂ ಬರಲ್ಲ. ನನ್ನ ಹೆಂಡ್ತಿನ ಹುಡುಕ್ಲೇಬೇಕು ಸರ್, ಬೇಕಿದ್ರೆ ನೀವು ಹೊರಡಿ ಸರ್ ಅಂತಾನೆ ರಾಮ್. ಟೀಮ್, ನಾವಿನ್ನೂ ಹೊರಡೋಣ. ನೋಡಿ, ಪೊಲೀಸರಿಗೆ ವಿಷಯ ತಿಳಿಸಿರ್ತೀವಿ, ನೀವು ಆದಷ್ಟು ಜಾಗ್ರತೆಯಿಂದಿರಿ ಅಂತಾರೆ ಎಕ್ಸ್ಪರ್ಟ್ಸ್. ಥ್ಯಾಂಕ್ ಯು ಸರ್ ಅಂತ ರಾಮ್ ಕೈ ಮುಗಿತಾನೆ. ಅವರೆಲ್ಲರೂ ಹೊರಡ್ತಾರೆ. ಪ್ರೇಮ ಅಂತ ಕೂಗ್ತಾನೆ ರಾಮ್ ಹುಡುಕ್ತಾ ಹೋಗ್ತಾ. ಆಗ ಕಾಲಿಗೆ ಮರ ತಡೆದು ಬೀಳ್ತಾನೆ. ನಂತರ ಅಲ್ಲೇ ಕೂತ್ಕೊಂಡು ಪ್ರೇಮ ಅಂತ ಕೂಗ್ತಾನೆ. ಈಚೆ ಕಾವ್ಯ ಪ್ರೇಮಂಗೆ ಕಾಲ್ ಮಾಡ್ತಾ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆಯಲ್ಲ ಅಕ್ಕ, ಎಲ್ಲಿ ಹೋಗಿದ್ದೆ? ನನಗೆ ಜೀವದಲ್ಲಿ ಜೀವ ಇಲ್ಲ, ಹೋಗಬೇಕಾದ್ರೆ ಹೇಳಿ ಹೋಗಬೇಕು ಅಲ್ವಾ? ಅತ್ತೆಗೆ ಫೋನ್ ಮಾಡಿದ ಮೇಲೆ ನೀವಿಬ್ಬರು ಎಲ್ಲಿ ಹೋದ್ರಿ ಅಂತಾಳೆ. ಆಗ ಕಲ್ಯಾಣಿ ದೇವರಿಗೆ ಕೈ ಮುಗಿತಾ ಕೂತಿರ್ತಾರೆ. ಆಗ ಕಾವ್ಯ ಬಂದು ಅತ್ತೆ ಅಂತಾಳೆ. ಕಲ್ಯಾಣಿ ಕಣ್ಣೀರನ್ನು ಒರೆಸ್ಕೋತಾರೆ. ಅತ್ತೆ, ಬೆಳಗಿನ ಜಾವ 4 ಗಂಟೆ ಆಯಿತು, ಇನ್ನೂ ಮಲಗಿಲ್ವಾ ಅಂತಾಳೆ ಕಾವ್ಯ. ನಿದ್ರೆ ಹೇಗೆ ಬರುತ್ತೆ ಕಾವ್ಯ? ಮನಸ್ಸಿಗೆ ಏನೋ ಒಂಥರ ತಳಮಳ ಆಗ್ತಿದೆ. ರಾಮ್ ಮತ್ತು ಪ್ರೇಮ ಫೋನ್ ಮಾಡ್ತೀನಿ ಅಂತ ಹೇಳಿದರು, ಆದರೆ ಫೋನ್ ಮಾಡಿಲ್ಲ. ನಾನು ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವರಿಬ್ಬರು ಎಲ್ಲಿದ್ದಾರೋ ಹೇಗಿದ್ದಾರೋ ಆ ದೇವರಿಗೆ ಗೊತ್ತು. ಅದಕ್ಕೆ ಅವರಿಬ್ಬರು ಎಲ್ಲೇ ಇದ್ದರೂ ಕ್ಷೇಮವಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ದೆ ಅಂತಾರೆ ಕಲ್ಯಾಣಿ. ನನಗೂ ಅದೇ ಭಯ ಆಗ್ತಿದೆ ಅತ್ತೆ, ರಾತ್ರಿಯೆಲ್ಲ ನನಗೂ ನಿದ್ದೆ ಬಂದಿಲ್ಲ. ಅವರಿಬ್ಬರಿಗೂ ಫೋನ್ ಮಾಡಿದರೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತಾಳೆ ಕಾವ್ಯ. ಈಚೆ ಶಾರದಾ ಮತ್ತು ಸತ್ಯಣ್ಣ ಕಲ್ಯಾಣಿ ಮನೆಗೆ ಬರ್ತಾರೆ. ಶಾರದಾ ಅಳ್ತಾರೆ. ಎಲ್ಲ ಆರಾಮಾಗಿದೆ ತಾನೆ? ಯಾಕೆ ಶಾರದಾ ಇಷ್ಟೊಂದು ಗಾಬರಿಯಾಗಿದ್ದಾಳೆ ಅಂತಾರೆ ಕಲ್ಯಾಣಿ. ಕಾವ್ಯ ಹತ್ರ ಒಂದ್ಸಲ ಪ್ರೇಮನ್ ಕರಿಯೇ, ನಾನು ಅವಳನ್ನು ನೋಡಬೇಕು ಅಂತ ಅಳ್ತಾರೆ ಶಾರದಾ. ರಾಮ್ ಮತ್ತು ಪ್ರೇಮ ಮೆಡಿಕಲ್ ಕ್ಯಾಂಪ್ಗೆ ಹೋಗಿದ್ರು. ಮಧ್ಯಾಹ್ನದಿಂದ ಅವ್ರ ಫೋನ್ ಸಿಗ್ತಿಲ್ಲ. ಹೊರಗಡೆ ಹೋದವರು ಕ್ಯಾಂಪ್ಗೂ ಹೋಗಿಲ್ವಂತೆ, ಮನೆಗೂ ಬಂದಿಲ್ಲಪ್ಪ ಅಂತಾಳೆ ಕಾವ್ಯ. ಪ್ರೇಮಂಗೆ ಏನೋ ಅಪಾಯ ಆಗಿದೆ ಅಂತಾರೆ ಶಾರದಾ. ಈಚೆ ಮಹೇಶ್ವರಿ ಸ್ನೇಹನ ಹತ್ರ ಫೋನಲ್ಲಿ ರಾಮ್ ಹೇಗಿದ್ದಾನೆ, ಎಲ್ಲಿದ್ದಾರೆ ಅಂತಾರೆ. ಆ ಪ್ರೇಮ ಇದ್ದಾಳಲ್ಲ, ಅವಳು ಬೆಟ್ಟದಿಂದ ಪ್ರಪಾತಕ್ಕೆ ಬಿದ್ಲು ಅತ್ತೆ, ಶೀ ಈಸ್ ಡೆಡ್ ಅಂತಾಳೆ ಸ್ನೇಹ. ಮಹೇಶ್ವರಿ ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.